ಏನಂಟಿ ಸಕಲಾಗಿ ರೆಡಿ ಆಗ್ಬಿಟ್ಟಿದ್ದೀರಾ? ಯಾರು ಈ ತರ ಕೂರ್ಬೇಡಿ. ಹೋಗೋಷ್ಟೊಳಗೆ ಕೋಣೆ ಮೆಂಟ್ಲಾಗ್ಬಿಡ್ತಾನೆ ನೀವು ಆಡೋದ್ ನೋಡಿ. ಹೇಳ್ತಾನೆ ಹೇಳ್ತೀನಿ ತಂದಿರೋದೇ 2 ತಿಂದಿರೋದು ಅರ್ಧನೂ ತಿಂದಿಲ್ಲ. ಪೂಜಾ ಬೇಕ್ರಿ ಐತೆ ಹೋಗ್ತಾ ಇದೀವಿ. ಮಾಡ್ಬಿಡ್ರಿ ಆಯ್ತಾ? ಕೈಯಕ್ಕೆ ಹಾಕಿದ್ರೆ ಸರಿ ಏನೇ ಮೊದಲೇ ಖರಾಬು ಮಾಡ್ದ ಮತ್ತೆ ಬೊಮ್ಮಳಿ ಹೋಗಿರೋ. ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ನಾವಿವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಇವಾಗ ಒಂದು ಪ್ಲೇಸಿಗೆ ನಾನ್ ವೆಜ್ ತಿನ್ನಕ್ಕೆ ಹೋಗ್ತಿದ್ದೀವಿ. ಬಿರಿಯಾನಿ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನನ್ನ ಫ್ರೆಂಡ್ಸು. ಸೊ ನಾನು ಫಸ್ಟ್ ಟೈಮ್ ಸೊ ಅಲ್ಲಿ ಹೋಗಿ ಬಿರಿಯಾನಿ ತಿಂದು ಹೇಗಿತ್ತು ಅಂತ ಹೇಳ್ತೀವಿ. ಸೊ ಯಾವ ಪ್ಲೇಸು ಯಾವ ಹೋಟೆಲ್ ಅಂತ ನೋಡೋಣ ಬನ್ನಿ. ಪ್ರಜ್ವಲ್ ಮಾಮ ಅಂತ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಏನಂಟಿ ಸಕಲಾಗಿ ರೆಡಿ ಆಗ್ಬಿಟ್ಟಿದ್ದೀರಾ? ನಿಮ್ ನೋಡಕ್ಕೆ ಅಂತಾನೆ ಬಂದಿದ್ದೀನಿ ರೆಡಿ ಆಗ್ಬಿಟ್ಟು. ಫ್ರೆಂಡ್ ಮಗಳದು ಮದ್ವೆ ಆಯ್ತು ಮೊನ್ನೆ ಸಂಡೆ. ಅದು ಹುಡುಗಿನ ಕರ್ಕೊಬರಕ್ಕೆ ಹೋಗ್ತಾ ಇದ್ವಿ. ಹೌದಾ? ಎಲ್ಲಿ? ನಾಗರಬಾವಿ. ಬಸ್ಸಲ್ಲಿ ಹೋಗ್ತೀರಾ? ಇಲ್ಲ, ಅಲ್ಲ ಅವ್ರ ಕಾರಿಂದ ಬರ್ತಾ ಇದಾರೆ ಚಂದ್ರಪುರದಿಂದ. ಅಲ್ಲಿವರೆಗೂ ಇರೋ ಒಂದು 5 ನಿಮಿಷ ಅಂದ್ರೆ ನೀವು ಬಂದಿದ್ದೀರಾ ಅಂತ ಕರ್ಕೊಂಡೋಗಿ ಇವಾಗಲೇ ಬಿಡ್ತಾನೆ. ನಾನು ಇವಾಗ ಬರೋವರೆಗೂ ಬಸ್ ಸ್ಟಾಪ್ ಅಲ್ಲಿ ನಿಂತಿರ್ಬೇಕು. ಅಭಯ್, ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಓ ಮೈ ಗಾಡ್, ಕೋಣೆ ಅವರೇ ವೆಲ್ಕಮ್. ಏ ಮಾಮ ಅಲ್ಲ ಮಾಮ ಇಷ್ಟು ಬೇಗ ಬಂದೆ. ಬಾವಾ ಏನ್ ಬಾವಾ ಸಮಾಚಾರ? ಯಾಕೆಲ್ಲ ಇಂಟ್ರಿ ಮಾಡ್ಕೊಬಿಟ್ಟಿದ್ಯಾ? ಚೂರು ಚೆನ್ನಾಗಿ ಕಾಣ್ತಿಲ್ಲ. ಅಂಕಲ್ ತರ ಕಾಣ್ತಾನಲ್ಲ. ಯಾರು ಶ್ರೀಧರು? ಇಲ್ಲಿ ಆಂಟಿ ಇಲ್ಲಿಯವರು. ಇವ ಯಾರೇ? ಅದಕ್ಕೆ ಬೋಸ್ಕೊಂಡ್ಬಿಡ ಕಾನ್ಸಲ್ ಗೊತ್ತಾಗಲ್ಲ ಯಾರು ಅವ್ರು ಯಾವ್ದೋ ಅಂಕಲ್ ಅನ್ಕೊಂಡ್ಬಿಟ್ಟು. This is the wrong position to sit. Okay, ಯಾರು ಈ ತರ ಕೂರ್ಬೇಡಿ. ಈ ಡಬ್ಬ ನನ್ನ ಮಗಂಗೆ ಹೇಳಿ 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 ಸಾಕಾಗ್ತಿದೆ. ಬುದ್ಧಿ ಮಾತ್ರ ಕಲಿಯಲ್ಲ. ಒಂದೊಂದು 1000 ರೂಪಾಯಿ, ಒಂದು 800 ರೂಪಾಯಿ, ಒಂದು 1000 ರೂಪಾಯಿ ಅಂತ ವೇಟಿಂಗ್. ನೆಮ್ಮದಿಗೆ ಮಲ್ಬಿಡ್ಬೇಕು ಹಂಗೆ ಕಣ್ಣು ಅಸಹ್ಯ ರೋಡ್. We are going to ಅಸಹ್ಯ ರೋಡ್. ಅಲ್ಲೈತ್ ನೋಡು ಅಸಹ್ಯ ರೋಡ್. ಹೌದಾ? ಆಸೆ ರೋಡ್ ಅದು. ಅದೇ ಮದ್ವೆಗೆ. This has to be my favorite space. ಪೂಜಾ ನಾಗವಳ್ಳಿಯಾಗಿ ಬದಲಾಗಿದ್ದಾಳೆ. ಏನೇನೋ ಓಪನ್ ಆಗ್ಬಿಡದ ಕಣೋ. ಯಾವ ಹೋಗೋಣ? ವೀಕೆಂಡ್ ಅಲ್ಲಿ ಹೋಗೋಣ. ಚೆನ್ನಾಗಿ ನಾನು ನೋಡ್ದೆ, ವ್ಲಾಗ್ ನೋಡ್ದೆ, ಒಂದು ಸಕ್ಕತ್ತಾಗಿತ್ತು. ಏನ್ ಒಂದಾದ್ಮೇಲೆ ಒಂದು ಪ್ಲಾನ್ ಮಾಡ್ತಾನೆ ಇರ್ತೀನಿ. ನನ್ನ ಜೀವನ ಆದ್ಮೇಲೆ ಎಂಜಾಯ್ ಮಾಡ್ತಾ ಇರ್ಬೇಕು. ನನ್ಗೇನ್ ರಿವಾರ್ಡ್ ಅಲ್ಲ, ದೊಡ್ಡದಾಗ ಅವತ್ತು ಹೇಳ್ಬಿಟ್ಟ ಟ್ರೆಕ್ಕಿಂಗ್ ವರ್ಗು ಏನಿಲ್ಲ ಇನ್ ಅಷ್ಟೇ ಅಂತ. ಈಗ ನೋಡ್ರೆ ಒಂದೊಂದೇ ಪ್ಲಾನ್. ಮೊನ್ನೆ ಹೋಗಿ ಬಂದ್ 3 ವರ್ಷ ಖರ್ಚಾಗಿಲ್ವಾ? ನೀನ್ ಕ್ಯಾಶ್ ಬಿಡು. ಮಚ್ಚ ಯಾರು ಎಕ್ಸಾಕ್ಟ್ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಹೇಳ್ತಾರ ಅವ್ರಿಗೆ? ಆಯ್ತು, ಅದೊಂದ್ ಗೇಮ್ ಮಾಡೋಣ. ಬ್ಯಾಂಕ್ ಬ್ಯಾಲೆನ್ಸ್ ಲೈಕ್ ಒಂದು 1000 ಇರೋ, ಅದೆಲ್ಲ ಬೇಡ. 1000 ಅಲ್ಲಿ 1000 ಡಿಫ್ರೆನ್ಸ್ ಅಲ್ಲಿ ಹೇಳಿದ್ರೆ ಅವ್ರ ಬ್ಯಾಲೆನ್ಸ್ ಎಲ್ಲ ಅವ್ರಿಗೆ. ಹಾ ಮಚ್ಚ 1000 ಡಿಫ್ರೆನ್ಸ್ ಇವಾಗ ನಾಡೋಣ ಬೇಕಾರೆ 1000 ಇವಾಗ ನಾನು ಹೇಳ ತೋರ್ಸ್ಬಿಟ್ಟವಳ. ಅದಕ್ಕೆ ನೋಡ್ಬಿಟ್ಟು ಹೇಳ್ತಾವ ನನ್ ಮಗ. ಇಲ್ಲಿ ನೋಡಿ, ಇಲ್ಲಿ ತಿನ್ನೋದಕ್ಕೆ ಅದು ಚೆನ್ನಾಗಿ. ಇವಳು ಈ ರೋಡ್ ನೋಡಿ ಅಬ್ಸೆಸ್ಟ್ ಆಗ್ಬಿಟ್ಟವಳು ಫುಲ್. ಹೋಗೋಷ್ಟೊಳಗೆ ಕೋಣೆ ಮೆಂಟ್ಲಾಗ್ಬಿಡ್ತಾನೆ ಇವ್ಳು ಆಡೋದ್ ನೋಡಿ. ಈ ರೋಡಿಗಳು ಮತ್ತೆ ಕರ್ಕೊಂಡ್ ಬರ್ಬಾರ್ದು ಅಂತ ಹೇಳ್ಕೊತಾರ ಅವ್ರು. ಅಂದ್ರೆ ಹುಳಿ ಊಟ ಇವತ್ತು ವಿಘ್ನೇಶ ತಿಂತೆ ಮಚ್ಚ ನೀನು? ಈ ರೋಡ್ ಯಾವಲ್ಲೂ ಬಂದಿದ್ದೀನಿ ಮಚ್ಚ ನಾನು. ಕಿರು ನಾವು ಇಲ್ಲಿ ಬಂದಿದ್ದೀನಿ. ಓಕೆ ಓಕೆ
ಓ ದಿಸ್ ಇಸ್ ದ ಐ ಥಿಂಕ್ ಮಲ್ಲಿಕ್ ಬಿರಿಯಾನಿ ಇದೇನಾ? ಓಕೆ. Find yourself a friend like me who comes to a non-vegetarian lovers. ಮಲ್ಲಿಕ್ ಬಿರಿಯಾನಿ, ಮಲ್ಲಿಕ ಬಿರಿಯಾನಿ ಬಂದೈತೆ. ಬಂದಿಲ್ಲ. ನಾವು ಬಂದಿದೀವಿ, ಅದು ಬಂದಿಲ್ಲ. ಸರಿ ಮಚ್ಚ ಆಯ್ತು. ಪಾರ್ಕಿಂಗ್ ಇಲ್ವಾ? ಪಾರ್ಕಿಂಗ್ ಅಕ್ಕಿಯ ಶುರು ಮಾಡ್ಕೊ ಮಚ್ಚ, ನಾವು ಹೇಳ್ಕೊತೀನಿ. ಸೊ ಕಾರ್ ಪಾರ್ಕ್ ಮಾಡಿ ಒಳಗೆ ಹೋಗಿ ಟೇಸ್ಟ್ ನೋಡ್ತಾರೆ ನಮ್ಮ ಫ್ರೆಂಡ್ಸು, ನಾನಂತೂ ನೋಡೋಲ್ಲ. ಮಚ್ಚ ಈ ಕಡೆ ತಿರ್ಗೋಡು, ಈ ಕಡೆ ತಿರ್ಗೋ ಮಚ್ಚ. ಓ ಪ್ರಜಾ ಮುಖ ನೋಡು, ವಾಯ್ಸ್ ಕ್ಲಿಕ್ ಆಗ್ತದೆ. ಸರಿಯಾಗಿ ಬಿತ್ತಾ? ಸರಿಯಾಗಿ ಬಿತ್ತು ಅನ್ಸುತ್ತೆ. ಅವನು ಅಲ್ಲಿಂದ ಪ್ಲಾನ್ ಮಾಡ್ಕೊಂಡೆ ಬಂದ ಅವನು. ನಾನು ಫಸ್ಟ್ ಟೈಮ್ ಬರ್ತಿರೋದು. ಸೊ ನೋಡೋಣ ಹೇಗಿದೆ ಟೇಸ್ಟ್. ಆಚೆಗಡೆಯಿಂದ ನೋಡೋಕೆ ತುಂಬ ಚಿಕ್ಕದಿದೆ, ಬಟ್ ಒಳಗಡೆ ಫುಲ್ ದೊಡ್ಡದಿದೆ. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ಒಳಗಡೆ. ಹೇಳಿವಾ ಏನು ಸೆಲ್ಫ್ ಸರ್ವಿಸಾ? ಇಲ್ಲ, ನಾಳೆ ತಗೋಬೇಕು. ಅದೇ ಡಿಪ್ರೆಷನ್ ಅಲ್ಲ, ಆಚೆಗಡೆಯಿಂದ ಸಕ್ಕ ಚಿಕ್ಕದಾಗಿದೆ ಅಲ್ವಾ, ಒಳಗಡೆ ಇಷ್ಟು ದೊಡ್ಡದಾಗಿದೆ. ಓ, ನಾನು ನೋಡ್ಬಿಟ್ಟು ಇದೇನು ಹಿಂಗಿದೆ, ಇಲ್ಲೇನು ಚೆನ್ನಾಗಿರುತ್ತಾ, ಕುತ್ಕೊಳ್ಳೋಕೆ ಜಾಗ ಏನಿರುತ್ತೆ ಅಂತ ಅನ್ಕೊಂಡು ಇಲ್ಲೇ ಇದೆ ನೋಡಮ್ಮ, ಇಲ್ಲೇ ಕೂರೋಣ. ಸೊ ಬ್ಯಾಟಿಂಗ್ ಸ್ಟಾರ್ಟ್. And my favorite goal is soda. With my favorite mutton biryani. ನಾನು ಚಿಕನ್ ಅನ್ಕೊಂಡೆ, ಬಟ್ ಇದು ಮಟನ್ ಅಲ್ಲ ಮಚ್ಚ, ಅಲ್ಲೂ ಖಾಲಿ ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು. ಅಕ್ಕಿ ಬಿಟ್ಟು ನೋಡಿ ಅಂತ. ಅಲ್ಲಿ ಹೇಳ್ತೀನಿ, ಮುಂದೆ ಇದ್ರೆ ಬೇಡ, ಅಲ್ಲೇ ಇಡೋದು, ಬೇಕಾದಾಗ ಹಾಕೋತೀನಿ. ಮುಂದೆ ಇದ್ರೆ ಖಾಲಿ ಆಗುತ್ತೆ ಅಂತ. ಬಿಸಿ ಮಾಡ್ಕೊಂಡ ಹಾಯ್ ಗೈಸ್, ನೋಡಿ ಇವ್ರಿಗೆ ಕ್ರೇವಿಂಗ್ಸ್ ಯಾವ ರೇಂಜ್ಗೆ ಅಂದ್ರೆ ತುಂಬಾ ಚೆನ್ನಾಗಿ ದಬಾಕ್ ಬಿಡ್ತೀನಿ ಅನ್ನೋ ತರ ತರ್ಸೋದು. ತರ್ಸಿರೋದೇ 2, ತಿಂದಿರೋದು ಅರ್ಧಾನು ತಿಂದಿಲ್ಲ. ಇವ್ರಿಗೆಲ್ಲ ಏನ್ ಮಾಡ್ಬೇಕು? ನಾವಿಬ್ರು ವೆಜಿಟೇರಿಯನ್ ಇಲ್ಲಿ ಅಷ್ಟೇ ಹಸ್ಕೊಂಡ್ ಸಾಯ್ತಾ ಇದೀವಿ. ನಾನು ಬರೀ ಕೋಕಲ್ಲಿ ಸಾಯ್ತಾ ಇದೀನಿ, ಅಲ್ಲ ಬದುಕಿದೀನಿ. ತಗೊಳ್ಳೋ, ಅಲ್ಲೋಗ್ಬಿಟ್ಟು ಪಾರ್ಸಲ್ ತಗೊಳ್ಳೋ. ಎಷ್ಟು ಒಂದು? ಏಯ್ ಇಲ್ಲಿ ಕೇಳ, ಇಲ್ಲ ಅದು ಮಧ್ಯದಲ್ಲಿ ಇಡು. ತಗೋಬತ್ತಾವ. ಪಾರ್ಸಲ್ ತಗೊಳ್ಳುವಾಗ ಏನ್ಕೋ ಫೋನ್ ಮಾಡಿ ಇಕ್ಬಿಡು, ಇನ್ನೂ ಇಲ್ಲೇ. ಹೆಂಗಿತ್ತು ಮಚ್ಚ? ರಿವ್ಯೂ ಕೊಡು. ಚೆನ್ನಾಗೈತೆ, ಬಟ್ ಒಬ್ಬರೇ ಬಂದರೆ ಆಗಲ್ಲ ಮಚ್ಚ ತಿನ್ನಕ್ಕೆ. ಒಂದಿಬ್ಬರು ಬನ್ನಿ, ಒಂದು ತಗೊಳ್ಳಿ, ಆರಾಮಾಗಿ ತಿಂತೀರ. ಕಬಾಬು, ಬಿರಿಯಾನಿ ಎಲ್ಲ ಮಸ್ತಾಗಿದೆ. ಲಿವರ್ ಫ್ರೈ ಇಷ್ಟ ಆಗಿಲ್ಲ. ನನಗೆ ಕೇಳು, ನಾನು ಇವಳು ತಿಂದಿಲ್ಲ, ಕುಡ್ದವಳೆ. ನಾನು ಕೋಕ್ ಕುಡ್ದಿದ್ದೀನಿ, ಸೂಪರ್ ಆಗಿದೆ ಕೋಕ್, ಝೀರೋ ಶುಗರ್. ಮಲ್ಲಿಕಾ ಏನದು ಬಿರಿಯಾನಿ ಬಂದು ಕೋಕ್ ಕುಡ್ದಿರೋ ಏಕೈಕ ವ್ಯಕ್ತಿ. ಗೈಸ್, ನಾನು ತಿಂದಿಲ್ಲ, ಬಟ್ ಸ್ಮೆಲ್ ಮಾತ್ರ ಸಕ್ಕದಾಗ ಅನಿಸ್ತು. ತಿನ್ನಕ್ ಅನ್ಸಿಲ್ಲ ಅಷ್ಟೇ. ಆಸೆ ಆಗಿಲ್ಲ, ಚೀಲ. ನೋ, ಐ ಡಿಡ್ಂಟ್ ಫೀಲ್ ಲೈಕ್ ಹ್ಯಾವಿಂಗ್, ಬಟ್ ಸ್ಮೆಲ್ ಸಕ್ಕದಾಗ ಅನ್ಸುತ್ತೆ ಅರೋಮಾ. ಬಟ್ ತಿನ್ಬೇಕಂತ ಆಸೆ ಆಗಿಲ್ಲ ಗೈಸ್, ಅದಕ್ಕೆ ಕೋಕ್ ಕೊಡಿ ಸರ್ವೈವ್ ಆಗ್ತೀವಿ. ಬಟ್ ಹೊಟ್ಟೆ ಹಸಿವಾಗ್ತಿದೆ. ಅವನು ಹೆಂಗೆ ಹೇಳ್ತಾನೆ, ಪ್ಲೀಸ್ ಸೀರಿಯಸ್ ಆಗಿ ಹೇಳ್ತೀನಿ, ಬಂದ್ರೆ 2-3 ಜನ ಬನ್ನಿ ಒಂದು ಪ್ಲೇಟ್ಗೆ. ಅಲ್ಲ, ಇವನು ಹೇಳಿದ್ದು ಬೇರೆ ತರ ಇತ್ತು. ಬರಕ್ ಹೋಗ್ಬೇಡಿದ್ರೆ ಟೇಸ್ಟ್ ಬಂದು ಸಕ್ಕತ್ತಾಗಿದೆ, ವರ್ತು. ಅದು ಕ್ವಾಂಟಿಟಿನೂ ಜಾಸ್ತಿ ಇದೆ, ಟೇಸ್ಟು ಚೆನ್ನಾಗಿದೆ, ವರ್ತು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಬಟ್ ಲಿವರ್ ಫ್ರೈ ಅಷ್ಟೇನಿಲ್ಲ, ಲಿವರ್ ಫ್ರೈ ಬರೀ ಬ್ಲಡ್ ಥರದೇ ಕೊಟ್ಟಿದ್ರು. ಸೊ ಅಷ್ಟೇನಿಲ್ಲ. ಕಬಾಬು, ಬಿರಿಯಾನಿ ಎಲ್ಲ ಮಸ್ತಾಗಿದೆ. ಮಾಮ ಫುಲ್ ಇನ್ ಡೆಪ್ತ್ ಎಕ್ಸ್ಪ್ಲೇನ್ ಮಾಡ್ತಾವೆ. ಈ ನಮ್ಮ ಕಿರು ಹತ್ರ ಕೇಳೋಣ. ಕಿರು ಹೇಗಿತ್ತು? ಏನೋ ಚೆನ್ನಾಗಿತ್ತು. ಒಂದು ಬಿರಿಯಾನಿ ಎಷ್ಟು ಜನ ತಿನ್ಬೋದಮ್ಮ? 4 ಮೆಂಬರ್ಸ್. ಇವಳಂತ 4 ಮೆಂಬರ್ಸ್, 2 ಮೆಂಬರ್ಸ್. ಇನ್ನಂತವ್ರು 3 ಜನ ತಿನ್ಬೋದು. 3 ಇನ್ನಂತವ್ರು 4 ಜನ ತಿನ್ಬೋದು. ಇಷ್ಟ ಆಯ್ತಾ ನಿಂಗೆ ಮಲ್ಲಿಕ್ ಬಿರಿಯಾನಿ? ಚೆನ್ನಾಗಿತ್ತು.
ಮಲ್ಲಿಕಾ ಬಿರಿಯಾನಿ ಕೊಡೋ ಮಲ್ಲಿಕ್ ಬಿರಿಯಾನಿ ಅಂದ್ಬಿಟ್ಟು ಇಲ್ಲ ಇದು ಸಾಂಗ್ ಇದೆ ಗೊತ್ತಾ ಸುದೀಪ್ದು ಸಾಂಗ್ ಇದೆ ನೆಕ್ಸ್ಟ್ ಲೆವೆಲ್ ಆಗಿದೆ ಡೆಕೋರೇಷನ್ ಅಂತ ನೆಕ್ಸ್ಟ್ ಲೆವೆಲ್. ಸುದೀಪ್ದು ಸಾಂಗ್ ಇದೆ ಗೊತ್ತಲ್ಲ ಲೈಕ್ ಮಲ್ಲೈಕಾ ಸೊ ಮಲೈಕಾ ಬಿರಿಯಾನಿ ಅದು ಮಲೈಕಾ ಇದು ಮಲ್ಲಿಕಾ ಆಥೆಂಟಿಕ್ ನಾಟಿ ಸ್ಟೈಲ್. ವರ್ತು ಮಾಮ ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಪೂಜಾ ಬೇಕರಿ ಇವಳೆ ಪೂಜಾ ಇವಳು ಬೇಕರಿ ಐತೆ ಸೊ ಹೋಗ್ತಾ ಇದೀವಿ ಮುಚ್ಕೊಂಡು ನನ್ಗೆ ಇವಾಗ ಒಳ್ಳೆ ಊಟ ಕೊಡ್ಸಿ ಅಷ್ಟೇ ವೆಜ್ ಬಾತ್ ಅಲ್ಲ ಫೋನ್ ಎತ್ಕೊಂಡ್ಬಿಟ್ಟು ಈ ಮುಖ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ಫೋನ್ ಕೊಡಿ. ನಾವು ನೀನು ನೋಡಿದ್ರೆ ಅವ್ನು ನನ್ನನ್ನು ಕೇಳಲ್ಲ. ನಾನು ಫೋನ್ ಎತ್ತ ಅವ್ನು ಕೇಳಿದೆ ಇವನು ಅವ್ನು ನನ್ನ ತರ ಕೇಳ್ತಿದ್ದೆ. ಅದೇ ನಿನ್ನ ಮಗ ನೋಡಿದ್ರೆ ಬಂದ್ಬಿಡ್ತು. ಅವ್ನು ನನಗೆಲ್ಲ ಮೇಂಟೈನ್ ಮಾಡಕ್ ಬರಲ್ಲ. ಹೇಳ್ತಾ ಇದ್ದೀನಿ. ನಾನು ಇವನು ಸುಮ್ಮನೆ ಅಲ್ಲ ಯಾರ ಫೋನು ಅಂದ್ರೆ ತಿರ್ಕೊಂಡ್ಬಿಟ್ಟು ನಗು ಬರುತ್ತೆ ಅಂತ ನಿನ್ನ ಗೈಸ್ ಎಲ್ಲ ತಿಂದಿದ್ದಾಯಿತು. ನಾನು ಸ್ವಲ್ಪ ರೈಸ್ ತಿಂದೆ ಅಷ್ಟೇ. ಸೊ ಈಗ ಪೂಜಾ ಬೇಕರಿಗೆ ಹೋಗಿ ಟೇಸ್ಟ್ ಮಾಡೋಣ. ಹೇಗಿದೆ? ಹೇಳಾಯ್ತು ನಂಗೆ ಬೇಡ ಈ ಹತ್ರ ಇರಬೇಕು. ನನ್ನ ಹತ್ರ ಇದೆ ಕೀ. ಕತ್ತು ಬಕ್ಕೊಂಡೇ ಇರಬೇಡ, ರೆಸ್ಟ್ ಮಾಡ್ಕೊಂಡು ನೋಡು, ಕತ್ನೋ ಬರುತ್ತೆ. ಅದು ಇದು ಕೂಡ ಕೊಡೋದು ಹಾಕೋ ನಾನು ಇದ್ದೇ ಇತ್ತಲ್ಲ ತಗೋ, ನೀನೇ ಹಾಕವಿ. ಹೆಂಗೋ ಇದು ಬೆಕ್ರ ನನ್ನ ಮಗನೇ. ಏಯ್ ಮುಂದೆ ಹೇಳೋದು ನಾನೇ ಹಾಕಬಹುದು. ಇದೆಲ್ಲೋ ನನಗಿದ್ರ ಉತ್ತರ ಸಂತೋಷ. ಉಲ್ಟಾ ಆಗ್ತದೆ ಕರೆಕ್ಟ್ ಹುಷಾರ್ ಕತ್ತಿದ್ಕೊಳ್ಳೋ ಏನು ಕಿರು ಹಿಂಗೆ ಕತ್ನೋ ಅಂತ ಹೇಳ್ತಾಳಲ್ಲ. ಸಡನ್ ಲವ್ ಜಾಸ್ತಿ ಆಯ್ತು ಅಂತದ ಏನು ಮಾತಾಡಲ್ಲ, ನೋವಾದ್ರೂ ಮಾತಾಡಲ್ಲ ಈಗ ಅವನು. ಈಗ ನೋಡಿ ಗೈಸ್, ಅವ್ನ ಕಡೆ ಲಾಕ್ ಮಾಡಿದೀನಿ. ಅವ್ನಿಗೆ ಈಗ ನೋವಾದ್ರೂ ಮಾತಾಡ, ಯಾಕಂದ್ರೆ ಕ್ಯಾಮ್ರಾ ಆನ್ ಆಗಿದೆ. ಈಗ ನೋಡಿ, ಈಗ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅವ್ನ ಫೇಸ್ ರಿಯಾಕ್ಷನ್ ಮಾಡು. ನೋ ರಿಯಾಕ್ಷನ್ ಎಟ್ ಆಲ್ ಸೊ ನಾವಿವಾಗ ದ ಫೇಮಸ್ ಪೂಜಾ ಬೇಕ್ರಿ ಬಂದಿದ್ದೀವಿ ಆರ್.ಟಿ. ನಗರಲ್ಲಿ. ಸೊ ಅಲ್ಲಿ ಏನೋ ಬನ್ನೆಲ್ಲ ಫೇಮಸ್ ಅಂತ ನನಗೆ ತುಂಬ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬರಬೇಕು. ಸೊ ನಾನು ತುಂಬ ದಿವಸದಿಂದ ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೆ. ಸೊ ಫೈನಲಿ ವಿ ಆರ್ ಹಿಯರ್. ಸೊ ಟೇಸ್ಟ್ ಮಾಡೋಣ ಬನ್ನಿ. ಈ ಕಲರ್ ನೋಡಿ. ಸೊ ದಿಸ್ ಇಸ್ ಪೂಜಾ ಬೇಕ್ರಿ. ಪಾರ್ಸಲ ಪೂಜಾ ಬೇಕ್ರಿ. ಬನ್, ಖೋವಾ ಬನ್, ಕೋಕಾ ಬನ್, ಕೋಕೋ ಬನ್, ದಿಲ್ ಸ್ಯಾಂಡ್. ಹೆಂಗಿದೆ? ಚೆನ್ನಾಗಿದೆ. ಹೆಂಗಿದೆ ಶ್ರೀಧರ್? ಚೆನ್ನಾಗಿದ್ಯಾ ಶ್ರೀಧರ್ ಮಾಮ ಓಕೆ ಅಷ್ಟೇ, ಆ ಲೆವೆಲ್ ಇಲ್ಲ. ರೈಸ್ ಕೊಟ್ಟಿರೋ ಲೆವೆಲ್ ಇಲ್ಲ. ನನಗೂ ಅಷ್ಟೇ ನಾರ್ಮಲ್ ಸ್ವೀಟ್ ಬಂದರೆ ಇತ್ತು ಅಷ್ಟೇ, ನಾಟ್ ಸೊ. ನೀವು ಅದೆಲ್ಲ ಮಾಡಬೇಡ್ರಿ ಆಯ್ತಾ. ಕೈಯಕ್ಕೆ ಹಾಕಿದ್ರೆ ಸರಿ, ಏನೇ ಮೊದಲೇ ಖರಾಬು. ನಾಲ್ಕಾಗಿ ಮಾಡ್ದ ಎತ್ಕೋ ಅಂತ ಹೇಳಿದ್ದು, ಎತ್ಕೊಳೆ. ಎತ್ಕೋ, ಅಣ್ಣ ಹೇಳ್ತಂದು ಎತ್ಕೋಬೇಕು. ಅಣ್ಣ ಕಣ ನೀ, ಅಣ್ಣ ಕಣ ನಿಮ್ಮ ನೆರಳಲ್ಲಿ ನೋಡು. ಮಾಮು 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 ನಿನ್ಗೆ ಒಂದು ಆಡಕ್ಕೆ ಕ್ರೇಜಿ ಕ್ರೇಜಿ ಬೇಡ ಬೇಡ, ಕ್ರೇಜಿ ಬಾಯ್. ಕ್ರೇಜಿ ಎಲ್ಲ ನೀನಿಲ್ಲ. ನಾವು ನಿಯರ್ ಬೈ ಮೆಟ್ರೋ ನೋಡೋ ಮತ್ತೆ ಫಸ್ಟು. ಅಲ್ಲಿಂದ ನಾನು ಏನು ಹೇಳಿದೆ, 7 ಗಂಟೆಗೆ ಹೋಯ್ತೀಯ ಅಷ್ಟೇ. ನನ್ನ ಗ್ರಾಚಾರ ಮೊದಲೇ ಸರಿ ಇಲ್ಲ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಅಂತ. 600 ರೂಪಾಯಿ ಸಿಗೋ ಸಿಕ್ಕಿಲ್ಲ ನಿಂತ ಹೋಗೋದು. 600 ರೂಪಾಯಿ ಇಷ್ಟು ಬಿಡು, ಅದು ಆಗಿರೋದು ಸ್ವಲ್ಪ ನಿಂತ್ಕೊಂಡಿರೋದು. ನಿಂತಿರ್ತಾ ಇರ್ಲಿಲ್ಲ, ಹೋಗ್ತಾ ಇರೋ ಸ್ವಲ್ಪ. ಎಲ್ಲ ಗಾಡಿನೇ ಪ್ಲಾನ್ ಮಾಡ್ಬೋದು. MG ರೋಡಲ್ಲಿ ಹೋದ್ರೆ ನೀನು ಪರ್ಪಲ್ ಲೈನು ಗ್ರೀನ್ ಲೈನ್ ಅಷ್ಟೇ, ಎಲ್ಲೋ ಲೈನ್ ಮಾತ್ರ ವೆಯ್ಟ್ ಮಾಡ್ಬೇಕು. ಎಲ್ಲೋ ಲೈನ್ ಹೋಗಿಲ್ಲ ನೀನೀಗ. ಆಯ್ತು, ಅದೇನ ಮಾಡೋದು ಬೇಗ ಬೇಗ ಮಾಡ.
ಮಾಡೋದು ಮಾಡ್ತೀಯ. ಅಯ್ಯೋ ದೇವ್ರೇ ಭಗವಂತ, ಯಾವ್ದ ಮಲ್ಲಿಕಾ ತಿನ್ಕೊಂಡು ಕನ್ಫ್ಯೂಸ್ ಆಗ್ಬಿಟ್ಟವ್ರು ಅವರು. ಏನ್ ಹೇಳ್ತವ್ರಿ ಆಯ್ತು ಎಲ್ಲೋ ಬಿಟ್ರು. 6 ಗಂಟೆನೂ ಆಗೋಯ್ತು. ಇವಳು ಮಾತಾಡಿದ್ರೆ ಹೇಳಿ ಕ್ಯಾಮ್ರಾ ಎತ್ತಾಳೆ. ಅವ್ನು ಮಾತಾಡಿದ್ರೆ ಜಗಳ ಆಡಕ್ ಇವ್ನು ಮಾತಾಡಿದ್ರೆ ರೇಗ್ಸ್ ಹಾಕೋಯ್ತಾನೆ. ಇವಳು ಹಿಂದೆ ಅಲ್ಲೇ ನಿಲ್ಸಿದ್ರೆ ಬಾಯ್ 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 ಶ್ರೀಧರ. ಬೊಮ್ಮಳಿ ಇಟ್ಕೊಂಡು ಹೋಗಿದ್ರಿ. ನಾಳೆ ಹೇಳ್ತೀನಿ ಬಾ. ಮತ್ತೆ ಬೊಮ್ಮಳಿ ಹೋಗಿವ್ರು. ಬಾಯಲ್ಲ ಹಂಗೆ ಹೋಗ್ತವ್ರೈತೆ. ಸೊ ಇದಾಗಿತ್ತು ನಮ್ಮ ಬ್ಲಾಗ್ ಆ್ಯಂಡ್ ಫನ್ ಎಂಟರ್ಟೈನ್ಮೆಂಟ್ ಎಲ್ಲ ಮುಗೀತು. ಸೊ ಫೈನಲಿ ನಾವು ಮನೆ ಹತ್ರ ರೀಚ್ ಆದ್ವಿ. ಏನ್ ಗೊತ್ತಾ, ಇವರೆಲ್ಲ ಅರ್ಜೆಂಟ್ ಮಾಡಿದ್ದು. ದಟ್ ವಾಸ್ ದ ಎಲ್ಲರಿಗೂ ಸ್ಕೆಡ್ಯೂಲ್ ಅಲ್ಲಿ ಕೆಲಸ ಎಲ್ಲ ಒಂದೇ ಟೈಮ್ ಆ್ಯಂಡ್ ಲೇಟ್ ಕೂಡ ಆಯಿತು. ಟ್ರಾಫಿಕ್ ಕೂಡ ಜಾಸ್ತಿ ಇತ್ತು. ಟ್ರಾಫಿಕ್ ನೆಕ್ಸ್ಟ್ ಲೆವೆಲ್. ಆರಾಮಾಗಿ ಹ್ಯಾಪಿಯಾಗಿ ಹೋಗಿ ಫುಲ್ ಅರ್ಜೆಂಟಾಗಿ ಬರ್ತಾ ಇದ್ದೀವಿ. ನಮ್ದಲ್ಲ ಅರ್ಜೆನ್ಸಿ, ಇಬ್ರದು ವರ್ಕಿಂಗ್ ಪೀಪಲ್ ಇದ್ದಾರೆ. ಮಾಮಗೆ ಮತ್ತೆ ಶ್ರೀಧರ್ಗೆ. ನನಗೆ ಬೀಜ ಬೈಕ್ ಬರ್ಸ್ತವನೆ. ಇವ್ರು ತುಂಬಾ ಸ್ಪೀಡಾಗಿ ಹೋಗ್ತಾ ಇದ್ದಾನೆ. ಯಾವ ರೇಂಜ್ ಚಚ್ಕೊಂಡು ಬರ್ತಾರೆ ಅಂದ್ರೆ ನಾವು ಸೈಡ್ ಹೋಗೋ ಬದುಕಬೇಕಂದ್ರೆ ಬರ್ತವ್ರೆ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೀರೋ ಯೂಟ್ಯೂಬ್ ಚಾನಲ್.